ಅತ್ಯಂತ ಮಹತ್ವಾಕಾಂಕ್ಷೆ ಯೋಜನೆಗಳಾದ ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಬಂದ ನಂತರ ಇಲ್ಲಿಯವರೆಗೂ ಕೂಡ ಎಲ್ಲ ಯೋಜನೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಜನರಿಗೆ ತಲುಪಿಸತಕ್ಕಂತಹ ಕೆಲಸವನ್ನ ಮಾಡ್ತಾ ಇದೆ. ಅದೇ ರೀತಿ ಪ್ರತಿಯೊಂದು ಜಿಲ್ಲಾ ಮತ್ತು ತಾಲೂಕು ರಾಜ್ಯ ಹಂತಗಳಲ್ಲಿ ಪರಿಣಾಮಕಾರಿಯಾಗಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡುವ ನಿಟ್ಟಿನೊಳಗಡೆ ನಮ್ಮ ಸಮಿತಿಗಳನ್ನ ರಚನೆ ಮಾಡಿದ್ದು, ಆ ಸಮಿತಿಗಳು ಮತ್ತು ಸಂಬಂಧಪಟ್ಟ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ 5 ಇಲಾಖೆಯ ಅಧಿಕಾರಿಗಳು ಈಗಾಗಲೇ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಜನರಿಗೆ ತಲುಪಿಸತಕ್ಕಂಥ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಸಮಿತಿ ಅಸ್ತಿತ್ವಕ್ಕೆ ಬಂದು ಸುಮಾರು 1 ವರ್ಷ ಆಗಿದೆ. ಈ 1 ವರ್ಷದಲ್ಲಿ ಏನೆಲ್ಲ ಪ್ರಗತಿಯಾಗಿದೆ, ಹಿಂದೆ ಏನಿತ್ತು, ಈಗ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಅಧಿಕಾರಿಗಳು, ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳು, ಸಂಬಂಧಪಟ್ಟ ಯೋಜನೆಯ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ವರದಿಗಳನ್ನ ಸಮಿತಿಯ ಮುಂದೆ ವಾಚಿಸಬೇಕು ಅಂತೇಳಿ ನಮಗೆ ನಾನು ಕೇಳ್ಕೊಳ್ತೇನೆ. ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸಭೆ ಗಂಗಾವತಿ. ರಾಜ್ಯ ಸರ್ಕಾರದ ಮಹತ್ವ ಯೋಜನೆಯಾದ ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಸಭೆ ಬುಧವಾರದಂದು ತಾಲೂಕು ಪಂಚಾಯತ್ ಮಂಥನ ಸಭಾಂಗಣದಲ್ಲಿ ಜರುಗಿತು. ಸಭೆಯ ಅಧ್ಯಕ್ಷತೆಯನ್ನ ತಾಲೂಕು ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ಬಾಬು ವಹಿಸಿ ಮಾತನಾಡಿ, ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನ ಅರ್ಹತೆ ಹೊಂದಿದ ಫಲಾನುಭವಿಗಳಿಗೆ ಕಲ್ಪಿಸುವ ಕಾರ್ಯವಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಗೃಹ ಜ್ಯೋತಿ ಯೋಜನೆ, ವಿದ್ಯುತ್ ಇಲಾಖೆ, ಶಕ್ತಿ ಯೋಜನೆ, ಸಾರಿಗೆ ಇಲಾಖೆ ಯೋಜನೆಯ ಪದವಿ ಶಿಕ್ಷಣ ಇಲಾಖೆ ಸೇರಿದಂತೆ ಅನ್ನಭಾಗ್ಯ, ಆಹಾರ ಇಲಾಖೆ, ಗೃಹಲಕ್ಷ್ಮಿ ಯೋಗಿಯ ಸಿಡಿಪಿಒ ತಾಲೂಕು ಮಟ್ಟದ ಅಧಿಕಾರಿಗಳು ಅತ್ಯಂತ ಕಾಳಜಿ ವಹಿಸಿ ಅನುಷ್ಠಾನಗೊಳಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಜಿಲ್ಲಾ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಎಸ್ಬಿ ಖಾದ್ರಿ, ಜಿಲ್ಲಾ ಸದಸ್ಯ ಆನಂದ್ ಸೇರಿದಂತೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಾಮರೆಡ್ಡಿ ಪಾಟೀಲ್ ಉಪಸ್ಥಿತರಿದ್ದು ಆಯಾ ಇಲಾಖೆಯ ಪ್ರಗತಿಯ ವಿವರಗಳನ್ನು ಪಡೆದುಕೊಂಡರು. ವಿಜಯವಾಡ, ಮಂತ್ರಾಲಯ, ಕೋಲ್ಹಾಪುರ ಇವೆಲ್ಲ ಸೇರಿಸಿಬಿಟ್ಟು 20 ಇದ್ದಾವೆ ಸರ್. ರಾಜ್ಯ ಸಾರಿಗೆ ಅನುಸೂಚಿಗಳು ಒಟ್ಟು 18 ಇದ್ದಾವೆ ಸರ್. ಪ್ರತಿಷ್ಠಿತ ವಾಹನಗಳು ಅಂತಂದರೆ ನಮ್ಮದು ಇದಾಗ್ತಾ ಇದ್ದಾವೆ. ಅವನ್ನ ನಾವು ಕ್ರಮ ತೆಗೆದುಕೊಳ್ಳೋ ಮೂಲಕ ನಾವು ಅದನ್ನು ಅವ್ರಿಗೂ ಕೂಡ ಕ್ರಮ ತಗೊಂಡು ಇದು ಮಾಡ್ತಾ ಇದ್ದೀವಿ ಸರ್. ಈಗ ಗಂಗಾವತಿ ನಗರ ಮತ್ತು ಗ್ರಾಮೀಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಈ ಸಮಿತಿ ಸಭೆಗೆ ಅನ್ವಯ ಆಗೋದಾದರೆ ಒಟ್ಟು ನಮ್ಮಲ್ಲಿ 50,967 ಕಾರ್ಡ್ಗಳು ಫಲಾನುಭವಿಗಳು ಅರ್ಹರಿದ್ದಾರೆ ಸರ್. ಅದರಲ್ಲಿ ಇಲ್ಲಿವರೆಗೂ ನೋಂದಣಿ ಆಗಿರೋ 50,930, ನಗರ ವ್ಯಾಪ್ತಿಯಲ್ಲಿ 22,878, ಗ್ರಾಮೀಣ ವ್ಯಾಪ್ತಿಯಲ್ಲಿ 28,052 ಒಟ್ಟು ಫಲಾನುಭವಿಗಳು ಇದ್ದಾರೆ ಸರ್. ಇದರಲ್ಲಿ 37 ಜನರಿಗೆ ನಾವು ನೋಂದಣಿಗೆ ಬಾಕಿ ಇದೆ ಸರ್. ಇದಕ್ಕೆ ಲೀಸ್ಟ್ ಕೂಡ ನಿಮ್ಮ ಕಡೆ ಹಚ್ಚಿದೆ ಸರ್. ಅದರಲ್ಲಿ 14 ಜನ GST ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಒಬ್ಬರು ನಿರಾಕರಣೆ ಈ ಥರ ಪ್ರೋಸೆಸ್ಸಲ್ಲಿ ಇವಾಗ ಲೀಸ್ಟ್ ಕೂಡ ನನ್ನ ಇದರಲ್ಲಿ ಹಚ್ಚಿದ್ದೀನಿ ಸರ್. ಮೇ ಮಾಹೆವರೆಗೂ ಕೂಡ ಈಗ ನಮ್ಮ ಗೃಹಲಕ್ಷ್ಮಿಯ ಅನುದಾನ ನಮ್ಮ ಗೃಹಲಕ್ಷ್ಮಿಯ ಖಾತೆಗೆ ಜಮಾ ಆಗಿದೆ ಸರ್. ಆ ಮೇ ಮಾಹೆಯಲ್ಲಿ 30,773 ಫಲಾನುಭವಿಗಳಿಗೆ ಅನುದಾನದ ಕೊರತೆಯಿಂದ ಆಗಿದೆ ಸರ್. ಕೇವಲ ಈಗ ಫೆಬ್ರವರಿ ಮತ್ತು ಮಾರ್ಚ್ ಕೂಡ ಅದು ಮಾಡಬೇಕಾಗಿರೋದು ಪೆಂಡಿಂಗ್ ಇದೆ ಸರ್. ಹೆಚ್ಚು ಆದ ನಂತರ ಅದು ಫರ್ದರ್ ಅಪ್ಡೇಟ್ ಆಗಿದೆ ಸರ್. ಸಭೆಯ ಒಂದು ಅನುಪಾತ ಮಾಡಿದ್ವಿ ಸರ್. ಈಗ ಈ ಬಾರಿಯ ಒಂದು ಮಾಹಿತಿ ಹೇಳೋದಾದರೆ ಈಗ ನಮ್ಮ ಗಂಗಾವತಿ ಶಿಷ್ಯವೃತ್ತಿ ಯೋಜನೆ ವ್ಯಾಪ್ತಿಯಲ್ಲಿ ಒಟ್ಟು ನಮಗೆ 3 ತಾಲೂಕುಗಳು ಸೇರ್ಪಡೆ ಆಗಿದೆ ಸರ್. ಗಂಗಾವತಿ, ಕನಕಗಿರಿ, ಕಾರಟಗಿ. ಹಾಗಾಗಿ ಈಗ ಒಟ್ಟು ನಮ್ಮದು ಗಂಗಾವತಿ
ಮಾಡಿದರೆ 56,084 ನಮ್ಮ ಒಟ್ಟು ಫಲಾನುಭವಿಗಳು. ಅದರಲ್ಲಿ ಈಗ ಇಲ್ಲಿವರೆಗೂ ನೋಂದಣಿ ಆಗಿರೋದು 56,045. ಬಾಕಿಗೆ ನೋಂದಣಿ ಬಾಕಿ ಇರುವಂಥದ್ದು 39 ಸರ್. ಈಗ ಕೇವಲ ನಾವು ಗಂಗಾವತಿ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಹೇಳುವುದಾದರೆ ನಮಗೆ 6,88,000 ಜನ ಪ್ರಯಾಣ ಮಾಡಿದರು. ಜೂನಲ್ಲಿ 3,05,00,000 ಆಗಿದೆ ಸರ್. 3,05,45,332 ಆಗಿದೆ ಸರ್. ಒಟ್ಟು 6,64,742 ಜನ ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡಿದ್ದಾರೆ ಸರ್. ಜೂನ್ 2023ರಿಂದ ಮಾರ್ಚ್ 2023ವರೆಗೆ ಸರಾಸರಿ ದೈನಂದಿನ ಶಕ್ತಿ ಆದಾಯ 8,17,693 ಇತ್ತು ಸರ್. ಮತ್ತು ಸರಾಸರಿ ಮಹಿಳಾ ಪ್ರಯಾಣಿಕರು 20,968 ಪ್ರತಿ ವಾಹನಗಳಲ್ಲಿ ಪ್ರಯಾಣಿಸ್ತಕ್ಕಂಥ ಪ್ರಯಾಣಿಕರು ಸರ್. ಅದೇ ರೀತಿ ಏಪ್ರಿಲ್ 2024ರಿಂದ ಮಾರ್ಚ್ 2025 ವರ್ಷದಲ್ಲಿ ಸರ್ ಸರಾಸರಿ ದೈನಂದಿನ ಆದಾಯ ನಮ್ಮದು 8,91,845 ರೂಪಾಯಿ ಆಯಿತು ಸರ್. 21,451 ಸರಾಸರಿ ಪ್ರಯಾಣಿಕರಿದ್ದು ಸರ್. ಈಗ ಏಪ್ರಿಲ್ 2020ರಿಂದ ಜೂನ್ 2025ರವರೆಗೆ 10,93,300 ಸರ್ ನಮ್ಮ ದೈನಂದಿನ ಸರಾಸರಿ ಶಕ್ತಿ ಆದಾಯ ಸರ್. ಪ್ರಯಾಣಿಕರು ಬಂದುಬಿಟ್ಟು 22,401 ಸರ್. ತಾವು ಅದು ಹೆಚ್ಚಿಗೆ ಆಗಿರೋದನ್ನು ತಾವು ಗಮನಿಸ್ಬೋದು ಸರ್. ಈ ಸೀಸನಲ್ ವೇರಿಯೇಷನ್ ಅಂತ ಏನಂತೀವಿ ಮತ್ತು ರಜೆಗಳು, ಹಬ್ಬ, ಮದುವೆ ಇನ್ನಿತರ ಕಾರಣಗಳಿಗಾಗಿ ಏಪ್ರಿಲ್ ಮೇ ಮತ್ತು ಜೂನ್ ಒಂದು ಒಂದೇ ಪಾಕ್ಷಿಕದವರೆಗೆ ನಮಗೆ ಜಾಸ್ತಿ ಆಗಿದೆ ಸರ್. ಸೊ ಹೀಗಾಗಿ ನಮಗೆ ಅದರಲ್ಲಿ ಶಕ್ತಿ ಆದಾಯದಲ್ಲಿ ಮತ್ತು ಪ್ರಯಾಣಿಕರಲ್ಲಿ ಕೂಡ ಇದಾಗಿದೆ ಸರ್. ಇಲ್ಲಿವರೆಗೂ ನಾವು ಒಟ್ಟು ವಿತರಣೆಯಾದ ಶಾಲಾ ರಿಯಾಯಿತಿ ಪಾಸ್ಗಳು 600 ಪಾಸ್ಗಳನ್ನ ಇಶ್ಯೂ ಮಾಡಿದ್ದೀವಿ ಸರ್. ಅದನ್ನು EDCS ಮೂಲಕ ಈ ಮುಂಚೆ ನಾವೇ ಕೊಡ್ತಾ ಇದ್ದೀವಿ ಸರ್. ಅದನ್ನು ಈಗ ಅದನ್ನು ಕೂಡ ಪಾರದರ್ಶಕವಾಗಿ ಮಾಡಬೇಕಂತ ಹೇಳ್ಬಿಟ್ಟು ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ EDCS ಮೂಲಕ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ ಸರ್. ಒಟ್ಟು ಸಿಬ್ಬಂದಿಗಳ ಮಂಜೂರಾತಿ 333 ಇದೆ ಸರ್. ಕಾರ್ಯನಿರ್ವಹಣೆ 295 ಇದೆ ಸರ್. ಒಟ್ಟು ಕೊರತೆ 38 ಇದೆ ಸರ್. ನನಗೆ ಸಿಬ್ಬಂದಿಗಳ ಕೊರತೆ ತಿಂಗಳಿಗೆ ಜಾಸ್ತಿ ಆಗ್ತಾನೆ ಹೋಗಿದೆ ಸರ್. ತಾವು ಕೂಡ ಗಮನಿಸಿರ್ಬೋದು ಸರ್. ನಂದು ಅಕ್ಟೋಬರ್ಲಿ ಕೊರತೆ 24 ಇತ್ತು ಸರ್. ಈಗ 38 ಆಗಿದೆ ಸರ್. ಸೊ ಅದಾಗಿ ಕೂಡ ನಾವು ಈ ತಿಂಗಳಲ್ಲಿ ಮತ್ತೆ ಹೊಸದಾಗಿ ಏನು ಮುಖ್ಯವಾಗಿ ನಮಗೆ ಸಾಯಂಕಾಲ ಪೀಕ್ ಅವರ್ಸಲ್ಲಿ ಶಾಲಾ ಮಕ್ಕಳ ಅನುಕೂಲಕ್ಕಾಗಿ ಅಂತಂದು ಹೇಳ್ಬಿಟ್ಟು ಈಗ ಮೊನ್ನೆ ನಾವು ಒಂದು ಹಲವಾರು ಟ್ರಿಪ್ನ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಸಾಯಂಕಾಲ. ಅದೇ ರೀತಿ ಠಾಣಾಪುರದಲ್ಲೂ ಕೂಡ ಸಮಸ್ಯೆ ಇತ್ತು ಸರ್. ನಮ್ಮದು 5:15ಗೆ ಏನು ಮುಸ್ಟೂಟಾಗಿ ಬಸ್ ಹೋಗ್ತಾ ಇತ್ತು. ಅದು ಓವರ್ ಕ್ರೌಡೆಡ್ ಅಂತಂದೇಳಿ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಕಾಲೇಜ್ ಹುಡುಗರಿಗೆ ಅಂತಂದು ಹೇಳ್ಬಿಟ್ಟು ಈ ಠಾಣಾಪುರ ಟ್ರಿಪ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಅದೇ ರೀತಿ ಗುಂಡೂರು ಕ್ಯಾಂಪ್ಗೆ ಸಾಯಂಕಾಲ ಬಸ್ ಇದ್ದಿಲ್ಲ ಸರ್. ಅದನ್ನು ಕೂಡ ಇದು ಮಾಡಿದ್ದೀವಿ. ಬೆಳಗ್ಗೆ ರಾಂಪುರಕ್ಕೆ ಸರ್ ಬೆಳಗ್ಗೆ 7:15ಗೆ ಒಂದು ರಾಂಪುರಕ್ಕೆ ಬಸ್ ಬೇಕು ಅಂತ ಡಿಮ್ಯಾಂಡ್ ಇತ್ತು ಸರ್. 7:15ಗೆ ಬಸ್ ಕೂಡ ನಾವು ಬಿಟ್ಟಿದ್ದೀವಿ ಸರ್. ಅದೇ ರೀತಿ ಈಗ ಹೊಸಟಿಗೆ ಕೂಡ ಬಸ್ಗಳು ನಿಲುಗಡೆ ಆಗ್ತಾ ಇದ್ದಾವೆ ಸರ್. ಹೊಸಟಿದ್ದು ಸಮಸ್ಯೆ ಏನಿತ್ತು ಅದು ಕೂಡ ಇದು ಮಾಡ್ತೀವಿ. ಅವ್ರ ಮೇಲೆ ದಂಡಪ್ಪ ಮಾಡ್ತಾ ಇದ್ದೀವಿ ಸರ್. ನಾನು ಹೇಳಿದ್ದು ನಾವು ಏನು ಹೇಳ್ತಾ ಇದ್ದೀವಿ, ನಿಮ್ಮ ಕಂಟ್ರೋಲ್ ಇಲ್ಲ ಅಂತ ನಿಮ್ಮ ಮನುಷ್ಯನಿಗೆ ಇರಬೇಕು. ಈಗ ಜನ ಪ್ಯಾಸೆಂಜರ್ ಬರ್ತಾರಲ್ಲಿ ನೀವು ಈಗ ನಮ್ಮ ಸ್ಟ್ಯಾಂಡ್ ಒಂದು ನಿಮಿಷ ಪೂರ್ತಿ ಕೇಳಿದ್ರೆ ಆಮೇಲೆ ಯೂರಿನಲ್ಸಿಗೆ ಏನಂತಲ್ಲ ಪ್ಯಾಸೆಂಜರ್ಸ್ ಬಂದು ಓಡಾಡಿ ಹೋಗ್ತಿರ್ತಾರೆ. ಬಸ್ ನಿಂತಿರ್ತೈತೆ, ಜಲ್ದಿ ಬರ್ಬೇಕಂತ ಕಂಡಕ್ಟರ್ ಇದು ಮಾಡಿರ್ತಾನೆ. ಎಲ್ಲಿ ಬಸ್ ತಪ್ತೈತೆ ಅಂತೇಳಿ ಅವ್ರಿಗೆ ಇರ್ತೈತೆ. ಅವರು ಅಲ್ಲಿ ಹೋದಾಗ ಏನಂತಲ್ಲ ಅಲ್ಲಿ ಚಿಲ್ಲರೆ ಸಿಗೋದಿಲ್ಲ, ಒಂದು ಕೊಡೋದಿಲ್ಲ ಅವರು ಯೂರಿನಲ್ಸಿಗೆ ಏನಂತಲ್ಲ 5,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು ನಿಮಿಷ ಮಾಯವ ಹೌದಾ, ಯೂರಿನಲ್ಸಿಗೆ ಫ್ರೀ ಇದೆ. ಆಮೇಲೆ ಇದಕ್ಕೆ ಏನಂತಾರ ನೀವು ಲ್ಯಾಟ್ರಿನ್ ಇದಕ್ಕೆ ಅವ್ರಿಗೆ ಹ್ಯಾಕ್ ಬೇಕು, ಬಾಯಿಗೆ ಹ್ಯಾಕ್ ಬೇಕು ಏನೋ ದುಡ್ಡು ಕೇಳ್ತಾರೆ. ಅವ್ರು ಅವಸರ ಇರ್ತೈತೆ. ಹಾಂ, ಇವ್ರು 5 ರೂಪಾಯಿ ತೊಗೊತಾರೆ. 5 ರೂಪಾಯಿಗಿಂತ 10 ರೂಪಾಯಿ ತೊಗೊತಾರೆ, ಜಾಸ್ತಿ ತೊಗೊತಾರೆ. ಬಟ್ ಚೇಂಜು ಕೊಡೋಂಗಿಲ್ಲ ಅವ್ರಿಗೆ. ಚೇಂಜ್ ತೊಗೊಂಬರ್ರಿ ಅಂತಾರೆ ಅವ್ರಿಗೆ. ಚೇಂಜ್ ತೊಗೊಂಬರ್ಬೇಕು. ಇದು ಬಸ್ಸಿಗೆ ಹೋಗೋದು ಅವಸರ ಮಾಡ್ಬೇಕಾ, ಇದು ನೇಚರ್ ಕಾಲಿಗೆ ಏನಂತ ಇದು ಮಾಡ್ಬೇಕು, ಉತ್ತರ ಕೊಡ್ಬೇಕಾ, ಏನು ಅವ್ರಿಗೆ ಚಿಲ್ಲರೆ ಹುಡುಕ್ಬೇಕಾ? ಭಾಳ ದೊಡ್ಡ ಸಮಸ್ಯೆ ಅದು. ಅದು ಇದ್ರಾಗ ಜೆಂಟ್ಸ್ಗಂಕರ್ ಏನಾಗ್ಬಿಡ್ತು, ಲೇಡೀಸ್ಗೆ ಮಾತ್ರ ಅಷ್ಟು ಹಿಂಸೆ ಆಗ್ತಾ ಇದೆ ಬಸ್ ಸ್ಟ್ಯಾಂಡ್ಗಳಲ್ಲಿ. ಅದು ನೋಡಾಗ್ಬಾರ್ದು. ಆಮೇಲೆ ನಿಮ್ಮ ಕಂಟ್ರೋಲರ್ ಅಂಕರ ಬಾಯಿ ಕಂಟ್ರೋಲ್ದೇ ಮಾತಾಡ್ತಾನೆ. ಒಂದ್ಸಲ ಜಗಳ ಆಗ್ತೈತಿ. ಈಗ ನಾವು ಕುಂತು ಜಗಳ ಮಾಡ್ಬೇಕಂತ ಏನು ಉತ್ತರ ಕೊಡ್ತಾರೆ ಇವರು? ನೀವು ಏನು ಮಾಡ್ತೀವಿ? ನೀವೊಬ್ಬ ಅಧಿಕಾರಿಯಾಗಿ ನೀವೊಬ್ಬರು ಅಧಿಕಾರಿಯಾಗಿ ಡಿಪೋ ಮ್ಯಾನೇಜರ್ ಆಗಿ ನೀವು ಇಷ್ಟೆಲ್ಲ ಸಮಾಜದಿಂದ ಕೇಳಿ ಉತ್ತರ ಕೊಡ್ತೀರಿ. ಅವ್ನು ಹೋಗಿ ಕೇಳಿರಿ ಸರ್. ನಮ್ಮ ಹತ್ರ ಕೇಳಿದ್ರೆ ಉತ್ತರ ಕೊಡ್ತಾರೆ. ನಾವು ಕೇಳೋದು ಹೋಗಿ ನಾವು ನಮ್ಮ ಕಾರ್ಡು ತೋರಿಸಿ ಈಗ ನಾವೆಲ್ಲ ಹೇಳಿ ನಿಮ್ಗೇನು ಇದು ಅಂತ ಹೇಳ್ತಾರೆ ನಾವು.
ಅವರು ಬೇರೆ ಏನು ಮಾತು ಜಗಳ ಮಾತಾಡಿದ್ರೆ ಉತ್ತರ ಹೆಂಗೆ ಕೊಡ್ತಾರಂದ್ರೆ ಅವ್ರು ಕೂಡ ಜಗಳಕ್ಕೆ ಬೀಳ್ಬೇಕು ನಾವು. ಈಗ ನಾನು ಅಂದೇ ಅಲ್ಲ, ಮಾಧ್ಯಮದವರು ಇದ್ದಾರೆ ಇಲ್ಲಿ ಎಲ್ಲರೂ, ಮಾಧ್ಯಮದವ್ರು ಕೂಡ ಇದು ಆಗೈತಿ, ಮಾಧ್ಯಮದ ಜೊತೆನೂ ಇಂಥ ಚರ್ಚೆ ಆಗೈತಿ. ಅದು ಊರಿನ ಮರ್ಯಾದೆ ಹೋಗ್ತೈತೆ ಅಂತ ಸುಮ್ಮನೆ ಮುಚ್ಕೊಂಡು ಕೊಡ್ತಾರೆ. ನಾವು ಈಗ ನಮ್ಮ ಗಂಗಾವತಿ ಬಸ್ ಸ್ಟ್ಯಾಂಡ್ ಮಾಡಿದ್ದ ಇದನ್ನು ಮಾರ್ಗಿ ಹಾಕಿ ಏನಂತಲ್ಲ ಅನೇಕ ಬಸ್ ಸ್ಟ್ಯಾಂಡ್ಗಳು ಆಗ್ಯಾವ. ನಮ್ಮ ಇಕ್ಬಾಲ್ ಅನ್ಸಾರಿ ಅವರು ಮಿನಿಸ್ಟರ್ ಇದ್ದಾಗ ಏನಂತಲ್ಲ ಇದೊಂದು ಮಾರ್ಗಿ ಇದು ಮಾಡಿದ್ದು. ಈ ಬಸ್ ಸ್ಟ್ಯಾಂಡ್ ನೋಡಿ ಅನೇಕ ಕಡೆ ಇದೇ ಟೈಪ್ ಬಸ್ ಸ್ಟ್ಯಾಂಡ್ ಅದ. ಈಗ ಅವಾಗ ಎಷ್ಟು ಸ್ವಚ್ಛತೆ ಇರ್ತಿತ್ತು, ಈಗ ಯಾರು ಅದು ದಿಕ್ಕೇಳ್ದಂಗೆ ಆಗ್ಬಿಟ್ಟಿದೆ. ಅಲ್ಲ ಕೆಲವು ಜನ ಈಗ ನೀವು ಎಂತೆಲ್ಲ ಸರ್ಪ್ರೈಸ್ ಯೂಸ್ ಮಾಡಿ ನೀವೇ ಅಧಿಕಾರಿ, ಆ ರೀತಿ ಏನಾರ ಮಾಡಿರೋದು ಇದಾಗ್ತೈತಿ. ಎಲ್ಲಿದ್ದರೆ ಅದು ಮುನ್ಸಿಪಾಲ್ಟಿ ಗಾರ್ಬೇಜ್, ಅದು ಮುನ್ಸಿಪಾಲ್ಟಿ ಅವ್ರು ಕಸ ಎತ್ಕೊಂಡು ಹೋಗಿ ಎಲ್ಲೆಲ್ಲ ಒಂದು ಕಡೆ ಡಂಪ್ ಮಾಡ್ತಾರಲ್ಲ, ಇಲ್ಲಿ ಬಸ್ ಸ್ಟ್ಯಾಂಡಲ್ಲೇ ಆ ಥರ ಡಂಪ್ ಇದೆ. ಅದು ಯಾವುದೋ ಒಂದ್ಸಲ ಇಬ್ಬರು ಮುದುಕಿರು ಇಟ್ಟರೆ ಅದು ಬಳಕ ಅವ್ರಿಗೆ ಬಳಕ ಆಗಲ್ಲ, ಹೆಂಗೆ ಸರ್ ವ್ಯವಸ್ಥೆ ಹೆಂಗಿದು ಅದು ಹೇಳಿದ್ರೆ ಮತ್ತು ಮುಂದೆ ಬೇರೆ ಏನಾರ ಒಂದು ವ್ಯವಸ್ಥೆ ಮಾಡ್ತೀವಿ ನಾವು. ಈಗ ನೀವು ಇದ್ರೆ ಅಂತ ನಿಮ್ಗೆ ಕೇಳ್ತೀವಿ, ನೀವು ಏನೋ ಉತ್ತರ ಕೊಡ್ತೀವಿ, ನಾವು ಅದನ್ನ ಇದು ಮಾಡ್ಕೊಂಡು ಹೋಗ್ತೀವಿ. ಇಲ್ರಿ ನಮ್ಮ ಕೈಲಿ ಇದು ಆಗೋದಿಲ್ಲ, ಅದಕ್ಕೆ ಬೇರೆ ವ್ಯವಸ್ಥೆ ಅಂತಂದ್ರೆ ಅದಕ್ಕೆ ಬೇರೆ ವ್ಯವಸ್ಥೆಗೆ ನಾವು ತಯಾರಿ. ನಿಮ್ಮ ಕಡೆಯಿಂದ ಬರಬೇಕದು. ಸಾರ್ ಒಂದು ಮಾತು ಹೇಳಿದ್ರೆ ನಾನು ಮಾಡಿಸ್ತಿದ್ದಲ್ಲ ಅಂತೇಳಿ ನಮ್ಮ ಬರಬಾರ್ದು ಅಂತ ಹೇಳಕತ್ತೀನಿ. ನಾವು ಸಾಕಷ್ಟು ಸಲ ನನಗೆ ಮೊನ್ನೆ ಜಗಳ ಆಗೈತಿ. ಮೊನ್ನೆ ನಿಮ್ಮ ಕಂಟ್ರೋಲರ್ ಇದಾರಲ್ಲ ಅವರು, ಅವರಿಗೆ ಮೊದಲು ಹೇಳಿ ಇಲ್ಲಿ ಕಡೆ ಮತ್ತೆ ಜನ ಗೆಲ್ಸಿದ್ರೆ ಮತ್ತೆ ಕಷ್ಟ ಆಗ್ತದೆ. ಮೀಟಿಂಗ್ ಮಾಡಿ ನೀವು ಹೇಳಿ ಮಹಿಳೆಯರ ಜೊತೆ ಮಾತಾಡೋದು ಇದು ಸರಿಗಿಲ್ಲ, ಭಾಷೆ ಸರಿಗಿಲ್ಲ. ಅವ್ರದ್ದು ಮಹಿಳೆಯರು ಹೆಂಗೆ ಮಾತಾಡ್ತಾರೋ ಭಾಷೆ ಸರಿಗಿಲ್ಲ ಅವ್ರಿಗೆ. ಸರ್ ಈಗ ಶಕ್ತಿ ಮಾಯವಾದ ಶಕ್ತಿ ಆದಾಯಿತು ಇದು ಮಾಡಿದೆ ಸರ್. ಸರ್ ನಾವು ಏಪ್ರಿಲ್ 2025ರಲ್ಲಿ 3,42,00,000 ಆಗಿತ್ತು ಸರ್. ನಮ್ಮದು 66,84,000 ಜನ ಪ್ರಯಾಣ ಮಾಡಿದ್ರು. ಗಂಗಾವತಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, 4 ಊರವರು 4 ಜಿಲ್ಲೆಯವರು ನಮ್ಮ ಕರ್ನಾಟಕ ರಾಜ್ಯದ ಮಾತಾಡ್ಕೊಳ್ಳೋ ರೀತಿ ಬೆಳೆದಿದೆ. ಏನಾಗಿದೆ, ಇಲ್ಲಿ ಮಾದಕ ವಸ್ತು ದ್ರವ್ಯಗಳ ತಾಣ ಗಂಗಾವತಿ ಬಸ್ ಸ್ಟ್ಯಾಂಡ್. ಅಲ್ಲಿ ನೀವು ನೋಡ್ರಿ, ಇನ್ಸ್ಪೆಕ್ಷನ್ಗೆ ಹೋದಾಗ ಗಂಗಾವತಿ ಬಸ್ ಸ್ಟ್ಯಾಂಡ್ ಇರೋದೇ ಚಿಕ್ಕದು, ಹೌದಾ, ಸಿಟಿ ಸೆಂಟ್ರಲ್ಲಿ. ಅಲ್ಲಿ ಇರ್ತಕ್ಕಂಥವ್ರು 100 ಜನ ಕಡಿಮೆ ಅಂದರೂ ಹಣ್ಣು ಮಾರೋ ಪುಟ್ಟಿಗಳು ಜನ ಸಿಗ್ತಾರೆ. 100 ಬೈಕ್ ವೆಹಿಕಲ್ಗಳು ಸಿಗ್ತಾವೆ. ಇಲ್ಲಿ 100 ಜನ ಫಾಲ್ತು ಜನ ಇರ್ತಾರೆ ಹುಡುಗರು, ಅವರಿಗೆ ನಿರುದ್ಯೋಗಿಗಳು. ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಗಂಗಾವತಿ ಬಸ್ ಸ್ಟ್ಯಾಂಡಲ್ಲಿ ಇದೆ. ನೀವು ಅದಕ್ಕೆ ನಾವು ನಿಮ್ಗೆ ಒತ್ತಿ ಹೇಳ್ತಾ ಇದ್ದೀವಿ, ಗಂಗಾವತಿ ಬಸ್ ಸ್ಟ್ಯಾಂಡನ್ನು ನೀವು ಇನ್ಸ್ಪೆಕ್ಷನ್ ಮಾಡಿ ಒತ್ತಿ ನೋಡಿ ಅಂತ.